ಎಲ್ಲರಿಗೂ ನಮಸ್ಕಾರಗಳು. ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಹೋರಾಟ ಈ ಪಾಠದ ಸಂಚಿಕೆ 2. ಇದು 4 ಅಂಕದ ಪಾಠ. 1, 2, 3, 4 ಅಂಕ ಬರ್ತದೆ. ಯಾವುದು ಎಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ. ಒಟ್ಟು ಅಮೂಲಾಗ್ರವಾಗಿ ಪಾಠ ಅಭ್ಯಾಸ ಮಾಡಿದ್ರೆ ಮಾತ್ರ 4 ಅಂಕ ನಿಮ್ಮದೇ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ, ಬ್ರಿಟಿಷರ ಕಂದಾಯ ನೀತಿ ಹಾಗೂ ಅರಣ್ಯ ನೀತಿಗಳಿಂದ ಬುಡಕಟ್ಟು ಜನಾಂಗದವರು ದಂಗೆ ಎದ್ದರು. ಸಂತಾಲ, ಹಲಗಲೆ ಬೇಡರ ದಂಗೆ ಪ್ರಮುಖವಾದವು. ಜಮೀನ್ದಾರಿ ಪದ್ಧತಿಯಿಂದ ಸಂತಾಲರು ನಿರ್ಗತಿಕರಾದರು. ಜಮೀನ್ದಾರರು ಮತ್ತು ಲೇವಾದೇವಿಗಾರರಿಂದ ಶೋಷಿಸಲ್ಪಟ್ಟರು. ಅಸಮಾಧಾನಗೊಂಡ ಸಂತಾಲರು ದಂಗೆ ಎದ್ದರು. ಭಾರತದಲ್ಲಿ ದಂಗೆ ಎದ್ದಿತು. ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಕೊಲೆಗೈದರು. ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನಗೈದರು. ಬ್ರಿಟಿಷರು ತಮ್ಮ ಸೈನ್ಯದಿಂದ ದಂಗೆಯನ್ನು ಹತ್ತಿಕ್ಕಿದರು. ಇದು ಅನೇಕ ಹೋರಾಟಗಳಿಗೆ ಕಾರಣವಾಯಿತು. ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟದ್ದು ಹೇಗೆ? 2020 ಜೂನ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಮಂದಗಾಮಿಗಳ ಮೃದು ಧೋರಣೆಯನ್ನು ವಿರೋಧಿಸುವ ಬಣವನ್ನು ತೀವ್ರವಾದಿಗಳು ಎಂದು ಕರೆಯುತ್ತಾರೆ. ಮಂದಗಾಮಿಗಳ ಮೃದು ಧೋರಣೆಯನ್ನು ವಿರೋಧಿಸುವ ಬಣವನ್ನು ತೀವ್ರವಾದಿಗಳು ಕರೆಯುತ್ತಾರೆ. ಲಾಲ್ ಬಾಲ್ ಪಾಲ್, ಅರವಿಂದ್ ಘೋಷ್ ತೀವ್ರಗಾಮಿಗಳಾಗಿದ್ದಾರೆ. ಬಂಗಾಳ ವಿಭಜನೆ ವಿರೋಧಿಸಿದರು. ಸ್ವದೇಶಿ ಚಳವಳಿಗೆ ಕರೆ ನೀಡಿದರು. ತಿಲಕರು ಸ್ವರಾಜ್ಯ ನನ್ನ ಜನ್ಮದ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಘೋಷಿಸಿದರು. ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ಪ್ರೇರೇಪಿಸಿದರು. ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಪ್ರೇರೇಪಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಒಂದು ದಿಟ್ಟ ಮೈಲುಗಲ್ಲಾಗಿದೆ. ಉನ್ನತ ಹುದ್ದೆಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ವಿಯೆನ್ನಾ, ಬರ್ಲಿನ್, ರೋಮ್ ಮುಂತಾದ ರಾಷ್ಟ್ರಗಳಿಗೆ ಭೇಟಿ ನೀಡಿ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು. 1934ರಲ್ಲಿ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು. ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಗಾಂಧೀಜಿ ಮತ್ತು ಸುಭಾಷ್ ನಡುವೆ ಬಿರುಕು ಉಂಟಾಯಿತು. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷ ಕಟ್ಟಿದರು. ಬ್ರಿಟಿಷರು ಗೃಹಬಂಧನದಲ್ಲಿಟ್ಟರು. ಗೃಹಬಂಧನದಿಂದ ತಪ್ಪಿಸಿಕೊಂಡ ಜರ್ಮನಿಗೆ ತೆರಳಿದರು. ಜಪಾನ್ ಸಹಾಯದಿಂದ INA ಪಕ್ಷವನ್ನು ಕಟ್ಟಿದರು. ದೆಹಲಿ ಆಯೋಗ ಚಳವಳಿಗೆ ಕರೆ ನೀಡಿದರು. ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆಯನ್ನಿತ್ತರು. ಕ್ಯಾಪ್ಟನ್ ಲಕ್ಷ್ಮಿ ಮಹಿಳಾ ರೆಜಿಮೆಂಟಿನ ನೇತೃತ್ವ ವಹಿಸಿದರು. ಯುದ್ಧ ನಡೆದ ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ್ದರು. ನೆಹರು ಅವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ ಜೂನ್ 15ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದಾರೆ. ಹೋಮರೂಲ್ ಚಳವಳಿಯ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರವೇಶಿಸಿದರು. ಸ್ವಾತಂತ್ರ್ಯ ಹೋರಾಟದ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದರು. ಕೈಗಾರಿಕೀಕರಣ ಮತ್ತು ನವಭಾರತ ಶಿಲ್ಪಿಯಾಗಿದ್ದಾರೆ. ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿದರು. ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದರು. ಕೈಗಾರಿಕೀಕರಣದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಉತ್ತಮ ವಿದೇಶಾಂಗ ನೀತಿಯನ್ನು ರೂಪಿಸಿದರು. ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು. ಪಂಚಶೀಲ ತತ್ವಗಳನ್ನು ಬೆಂಬಲಿಸಿದರು. ಶಾಂತಿ ಮತ್ತು ಸಹಬಾಳ್ವೆ ತತ್ವಗಳನ್ನು ಅನುಷ್ಠಾನಕ್ಕೆ ತರಲು ಯತ್ನಿಸಿದರು. 1944ರಲ್ಲಿ ನಿಧನ ಹೊಂದಿದರು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ 2015ರಿಂದ 2025ರವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳ ಪಟ್ಟಿ ನಮಗೆ ಓದ್ಬಿಡ್ತೇನೆ. ಯಾಕೆಂದರೆ ಈ ಪಾಠ ನಾನು ನಿಮಗೆ ಹೇಳಿದ್ದೆ, ಇದು 4 ಅಂಕಕ್ಕೆ ಕೇಳ್ತಾರೆ, ಹೇಗೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ನನಗೆ ಗೊತ್ತಿಲ್ಲ ಅಂತೇಳಿ. ಅದರ ಪಟ್ಟಿಗಳನ್ನು ನಾನು ನಿಮ್ಗೆ ಕೊಡ್ತೇನೆ. ಒಂದು ಕಡೆ ಬರೆದಿಟ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ತಿಲಕರು ಆರಂಭಿಸಿದ ವೃತ್ತಪತ್ರಿಕೆ ಕೇಸರಿ 21 ಸೆಪ್ಟೆಂಬರ್. ಕ್ವಿಟ್ ಇಂಡಿಯಾ ಚಳವಳಿ ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವ ನೀಡಿತು. ಆ ನಾಯಕರು ಯಾರು ಎಂದು ಜಯಪ್ರಕಾಶ್ ನಾರಾಯಣ್ ಜೂನ್ 2020ರಲ್ಲಿ ಕೇಳಿದ್ದಾರೆ. 1938ರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ 2020 ಸೆಪ್ಟೆಂಬರ್. 1905ರಲ್ಲಿ ಬಂಗಾಳವನ್ನು ವಿಭಜಿಸಲು ಕಾರಣ ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆತ್ತಿಕ್ಕಲು. ಮಾರ್ಚ್ 1ರ ಪರೀಕ್ಷೆ 19ರಲ್ಲಿ ಕೇಳಿದ್ದಾರೆ. ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಆರಂಭಿಸಿದ್ದು ನೀಲಿ ಬೆಳೆಗಾರರನ್ನು ಬೆಂಬಲಿಸಲು. ಜುಲೈ 21ರಲ್ಲಿ ಕೇಳಿದ್ದಾರೆ. ಅಲಿ ಸಹೋದರರು ಮುನ್ನಡೆಸಿದ ಚಳವಳಿ ಖಿಲಾಫತ್ ಚಳವಳಿ ಏಪ್ರಿಲ್ 22ರಲ್ಲಿ ಕೇಳಿದ್ದಾರೆ. ದಂಡಿ ಚಳವಳಿಗೆ ಸಂಬಂಧಿಸಿದ್ದು ಯಾವುದು ಅಂದರೆ
ಉಪ್ಪಿನ ಸತ್ಯಾಗ್ರಹ ಸೆಪ್ಟೆಂಬರ್ 21ರಲ್ಲಿ ಕೇಳಿದ್ದಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದವರು ದಾದಾಬಾಯಿ ನವರೋಜಿ ಜೂನ್ 22ರಲ್ಲಿ ಕೇಳಿದ್ದಾರೆ. ಬಂಗಾಳ ವಿಭಜನೆಗೆ ಕಾರಣವೇನು ಜೂನ್ 19ರಲ್ಲಿ ಕೇಳಿದ್ದಾರೆ. ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆ ನಿಯಂತ್ರಿಸಲು ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರನ್ನು ಏಕೆ ಕರೆದರು? ಮಂದಗಾಮಿಗಳು ಮೃದು ಧೋರಣೆ ಹೊಂದಿರುವುದರಿಂದ. ಇದು ರಾಜ್ಯ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 19ರಲ್ಲಿ. ಬ್ರಿಟಿಷರು ರೌಲೆಟ್ ಕಾಯ್ದೆಯು ಭಾರತದ ಸ್ವತಂತ್ರ ಹೋರಾಟವನ್ನು ತೀವ್ರಗೊಳಿಸಿ ಸ್ಪಷ್ಟೀಕರಿಸಿ ಮಾರ್ಚ್ 2, 20, ಏಪ್ರಿಲ್ 23. ಜೇನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ರೌಲೆಟ್ ಚಳವಳಿಯು ವಿರುದ್ಧ ಪಂಜಾಬಿನಲ್ಲಿ ಚಳವಳಿ ವ್ಯಾಪಕ ಹರಡಿತು. ಜನರಲ್ ಡಯರ್ ಸೇನಾಧಿಕಾರಿ ಉಸ್ತುವಾರಿ ನೀಡಿತು. ಡಯರ್ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದನು. ನಿಷೇಧದ ಬಗ್ಗೆ ತಿಳಿಯದ ಸುಮಾರು 20,000 ಜನ ರೌಲೆಟ್ ಕಾಯ್ದೆಯ ವಿರುದ್ಧದ ಪ್ರತಿಭಟನೆಯಲ್ಲಿ ತೊಡಗಿದ್ದರು. ಡಯರ್ ಯಾವ ಮುನ್ಸೂಚನೆ ನೀಡದೆ ಗುಂಡಿನ ಸುರಿಮಳೆ ಸುರಿದ. 379 ಜನ ಮರಣ ಹೊಂದಿದರು. ಸಾವಿರಾರು ಜನರು ಗಾಯಗೊಂಡರು. ಈ ಘಟನೆಯನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಕರೆಯಲಾಗಿದೆ. ಡಾಕ್ಟರ್ ಹರಾಲು ಅವರಿಗೆ ಕ್ಯಾಯ್ಸರ್ ಇ ಹಿಂದ್ ಎಂಬ ಬಿರುದನ್ನು ಏಕೆ ನೀಡಿದರು? 23ರಲ್ಲಿ ಕೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಏಪ್ರಿಲ್ 17. ಸ್ವತಂತ್ರ ಚಳವಳಿಯಲ್ಲಿ ಉದಾರ ರಾಷ್ಟ್ರೀಯವಾದದ ಕಾಲ ವಿವರಿಸಿ ಜೂನ್ 22. ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳು ಯಾವುವು? ಏಪ್ರಿಲ್ 23. ತೀವ್ರವಾದಿಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ಕೊಡಿದ್ದು ಹೇಗೆ? ಭಾರತ ಸ್ವತಂತ್ರ ಹೋರಾಟದ ತೀವ್ರಗಾಮಿಗಳ ಪಾತ್ರವನ್ನು ವಿವರಿಸಿ. ತೀವ್ರಗಾಮಿಗಳು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಏಳಿಗೆ ಸ್ಪಷ್ಟೀಕರಿಸಿ ಜೂನ್ 20, ಜೂನ್ 22, ಜೂನ್ 23. ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ ಪಾತ್ರ ವಿವರಿಸಿ ಜೂನ್ 17. ಅಸಹಕಾರ ಚಳವಳಿಯ ಮೂಲಕ ಕಾರ್ಯಕ್ರಮಗಳು ವಿವರಿಸಿ ಸೆಪ್ಟೆಂಬರ್ 20. ರಾಷ್ಟ್ರೀಯ ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ರೈತರು ಸಂಘಟಿಸಿದ ಪ್ರತಿಭಟನೆ ಪ್ರಮುಖವಾಗಿದ್ದನ್ನು ವಿವರಿಸಿ ಏಪ್ರಿಲ್ 19. ಭಾರತದ ಸ್ವತಂತ್ರ ಹೋರಾಟದಲ್ಲಿ ವಿವಿಧ ಬುಡಕಟ್ಟು ವರ್ಗಗಳ ಬಂಡಾಯ ವಿವರಿಸಿ ಜೂನ್ 22. ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾತ್ರ ವಿವರಿಸಿ ಏಪ್ರಿಲ್ 15, ಏಪ್ರಿಲ್ 18, ಜೂನ್ 22. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾತ್ರ ವಿವರಿಸಿ ಜೂನ್ 16. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಯ ಉದಾಹರಣೆಗಳನ್ನು ಸ್ಪಷ್ಟೀಕರಿಸಿ ಜೂನ್ 20. ಡಾಕ್ಟರ್ ಅಂಬೇಡ್ಕರ್ ಅವರ ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು ದೃಢೀಕರಿಸಿ ಜೂನ್ 23. ನೆಹರೂರವರು ಪ್ರಧಾನಮಂತ್ರಿಯಾದ ನಂತರ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ತಿಳಿಸಿ ಜೂನ್ 15, ಜೂನ್ 16, ಜೂನ್ 18. ಭಾರತ ವಿಭಜನೆಗೆ ಮುಸ್ಲಿಂ ಲೀಗ್ ತಳಹದಿ ಹಾಕಿದ ಪ್ರಮುಖ ಅಂಶಗಳು ಯಾವುವು ಅಥವಾ ಬೇರುಗಳನ್ನು ತಿಳಿಸಿ ಮಾರ್ಚ್ 1, 20. ಸ್ವತಂತ್ರ ಸಮಯದಲ್ಲಿ ಸ್ವತಂತ್ರ ವಿಭಜನೆಗೆ ಮುಸ್ಲಿಂ ಲೀಗ್ ತಳಹದಿ ಹಾಕಿದ ಪ್ರಮುಖ ಅಂಶಗಳು ಯಾವುವು ಅಥವಾ ಬೇರು ತಿಳಿಸಿ ಮಾದರಿ ರಾಷ್ಟ್ರೀಯ ಪರೀಕ್ಷೆ ಪರೀಕ್ಷೆ ಜೂನ್ 23. ಹೀಗೆ ಈ ಪಾಠದಲ್ಲಿ ಅನೇಕ ವಿಧದ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ನಾನು ಸಂಗ್ರಹ ಮಾಡ್ಕೊಂಡು ನಿಮಗೆ ತಂದಿದ್ದೇನೆ. ಚೆನ್ನಾಗಿ ಮನವಿ ಮಾಡಿಕೊಳ್ಳಿ. 4 ಅಂಕ ನಿಮ್ಮದೇ ಆಗಲಿ. ಸರ್ವರಿಗೂ ಶುಭವಾಗಲಿ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.